ಮುಂದಿನ ಸ್ಪರ್ಧೆಯ ನಾಣ್ಯ ಚುಮ್ಮಿಗೆ ಈಗ ತಾನೇ ಸಂಪನ್ನಗೊಂಡಿದ್ದ ಆಳ್ವಾಸ್ ಪಾಲಾಗಿದೆ ನಾಣ್ಯ. ಸತತ ಅಂಕಗಳು ಮೂಡಬಿದ್ರೆ ಖಾತೆಗೆ ಸೇರಲ್ಪಡ್ತಾ ಇದೆ. ಹದಿನೇಳು 14 ಮತ್ತೆ 15-17 15-17 ನಿಧಾನಗತಿಯ ಸೆರವ ಅಂಕ ಮತ್ತೆ ಮೂಡಬಿದ್ರೆ. ಸರ್ವ ನೇರವಾಗಿ ನೆಟ್ಟಿಗೆ 16-18 16-18 ಸತತವಾಗಿ ಸ್ಪರ್ಧೆಯಲ್ಲಿ ಲೇಖನಿ ಚಲಾವಣೆ ಮಾಡುತ್ತಾ ಕಾರ್ತಿಕ್ ರವರು ಅತ್ಯಂತ ಶ್ರೇಷ್ಠ ಮಟ್ಟದ ಆಟ ಶ್ರೀ ದುರ್ಗಾ ಪರಮೇಶ್ವರಿ ಮೂಡಬಿದ್ರೆ ಕಡೆಯಿಂದ ಬರ್ತಾ ಇದೆ. ಸ್ವಸ್ತಿಕ್ ಏನು ಕಡಿಮೆ ಇಲ್ಲ, ಉತ್ತಮ ಪ್ರತಿರೋಧ. ಮುನ್ನಡೆಯಲ್ಲಿ ಮೂಡಬಿದ್ರೆ. ಅಂಕ ಸ್ವಸ್ತಿಕ್ ಖಾತೆಗೆ. ಎರಡು ಅಂಕಗಳ ಅಂತರ 17-19 ಮತ್ತೆ ಕಣದಿಂದ ಹೊರಕ್ಕೆ ಚೆಂಡು. 20-17 ಸತತವಾಗಿ ವಿಫಲತೆ, ದ್ವಿತೀಯ ಬಾರಿಗೆ ಸರ್ವ ವಿಫಲಗೊಂಡಿದೆ. 18-20 ಈ ಪಂದ್ಯ ಗೆಲ್ಲುವ ತಂಡ ಕನಿಷ್ಠ ಒಂದು ಬಹುಮಾನದೊಂದಿಗೆ ಇಲ್ಲಿನ ಮರಳಲಿದೆ. ಕೆಲವೊಂದು ಗೊಂದಲಗಳು. ಅಂತಿಮವಾಗಿ ತೀರ್ಪುಗಾರರು ಸ್ವಸ್ತಿಕ್ ಅಂತಿಮವಾಗಿ ಅಂಕ ಗಳಿಸುವಾಗ ಅಂತರ ಮತ್ತೆ 2 19-21 ಸರಿತಾನ. ಸಲಹಕ್ಕೆ 20-21 ಕೇವಲ 1 ಅಂಕದ ಅಂತರದಲ್ಲಿ ಪಂದ್ಯದ ವಿಶ್ರಾಂತಿಯಲ್ಲಿ ಬಂದಿದೆ. ಮುಂದಿನ ಸ್ಪರ್ಧೆಗಾಗಿ ತಾನೇ ನಾಣ್ಯ ಚುಮುಗೆಯನ್ನು ನಡೆಸಿ ಸಿದ್ಧರಾಗಿದ್ದಾರೆ ಕೋಲ್ನಾಡ್ ಫ್ರೆಂಡ್ಸ್ ಮತ್ತು ಆಳ್ವಾಸ್ ಮೂಡಬಿದ್ರೆ. ಆಳ್ವಾಸ್ ಮೂಡಬಿದ್ರೆ ನಾಯಕ ಟಾಸ್ ಅನ್ನು ಗೆದ್ದವರೇ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪಂದ್ಯದ ತರುವಾಯ ಅಂತಿಮ ಕ್ವಾರ್ಟರ್ ಹಣಾಹಣಿ ಆಳ್ವಾಸ್ ಬಿ ವಿರುದ್ಧ ಶ್ರೀ ಸಾಯಿ ಟೌನ್ ಕಿಚನ್ ಬಿಟ್ಲ. ಶಣೈ ಐಸ್ ಕ್ರೀಮ್ ಕೋಲ್ಡ್ ಹೌಸ್ ಇದರ ಮಾಲಕರಾದಂತಹ ಗೋಕುಲ್ ದಾಸ್ ಶಣೈ ನಮ್ಮ ಸಂಸ್ಥೆಗೆ ಸತತವಾಗಿ ಸಂಪೂರ್ಣ ಸಹಕಾರವನ್ನು ಕೊಡುವಂತಹ ಹೃದಯ ಶ್ರೀಮಂತಿಕೆ ಉಳ್ಳಂತಹ ಗೋಕುಲ್ ದಾಸರವರು ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸತತವಾದಂತಹ ವಿಫಲತೆ
23-20, right? Yes, yes, correct. Yes. And one more point goes to Vitla. Swastik 21-23. And that is the 24th point for Durga. Back point, Durga Parmeshwari, Modavidre. Yes, a point. ಮುಂದಿನ ಸ್ಪರ್ಧೆ ಆಳ್ವಾಸ್ ಮೂಡಬಿದ್ರೆಗೆ ವಿರುದ್ಧ ಕೋಲ್ನಾಡ್ ಫ್ರೆಂಡ್ಸ್ ಪ್ರವೇಶ ದ್ವಾರಕ್ಕೆ ಬನ್ನಿ. ಇದೀಗ ತಾನೇ ಪಂದ್ಯ ಅಂತಿಮ ಘಟ್ಟದಲ್ಲಿ. That is the victory point for team Sri Durga Parameshwari Mudabidre. Congratulations, they qualified for the semi-final round of the tournament. And thank you very much for Swastik Friends Vita for your valuable participation. ಸ್ಪರ್ಧೆ ಮುಂದುವರಿತಾ ಇದೆ. ಇನ್ನು ಉಳಿಕೆಯಾಗಿರೋದು 2 ಕ್ವಾರ್ಟರ್ ಮತ್ತೊಂದು 2 ಸೆಮಿ, ಇನ್ನೊಂದು ಫೈನಲ್ ಮಾತ್ರ. 5 ಸ್ಪರ್ಧೆಗಳು ಮಾತ್ರ ಈ ಕೂಟದಲ್ಲಿ ಬಾಕಿಯಾಗಿವೆ. ತೃತೀಯ ಕ್ವಾರ್ಟರ್ಗಾಗಿ ನಿಮ್ಮ ಮುಂದೆ ಬರಿತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಕೂಟದ ತೃತೀಯ ಕ್ವಾರ್ಟರ್ ಸ್ಪರ್ಧೆ ನಡೀತಾ ಇದೆ. ಆಳ್ವಾಸ್ ವಿರುದ್ಧ ಕೋಲ್ನಾಡ್ ಫ್ರೆಂಡ್ಸ್. ಸಕ್ಷಮವಾದಂತಹ ಬ್ಲಾಕ್ಗಳು, ಅಂಕಗಳು ಆಳ್ವಾಸ್ ಖಾತೆಗೆ. ಮುಂದಿನ ಸ್ಪರ್ಧೆಗಾಗಿ ಕರೆ. ಆಳ್ವಾಸ್ ಮೂಡಬಿದ್ರೆ ಬಿ ವಿರುದ್ಧ ಶ್ರೀ ಸಾಯಿ ಟೌನ್ ಕಿಚನ್ ಬಿಟ್ಲ. ಕೂಟದ ಅಂತಿಮ ಕ್ವಾರ್ಟರ್ ಹಣಾಹಣಿ ತಾವುಗಳು ಸಿದ್ಧರಾಗುವಂತೆ. ಶ್ರೀ ಸಾಯಿ ಟೌನ್ ಕಿಚನ್ ಬಿಟ್ಲ ವಿರುದ್ಧ ಆಳ್ವಾಸ್ ಮೂಡಬಿದ್ರೆ ಬಿ.
7-2. Eight, two. ಬೀಟ್ ಬೀಟ್ ಬರ್ಕೊಂಡಿತ್ತು ಅದು ಪ್ರಯಾಣ Eight, two. That two. Eleven, two. Three, 11. Twelve, three. Four, 12. Thirteen, four. Five, 13. Fourteen, five. Six, 14. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ನಾಯಕರ ತಾವುಗಳು ಟಾಸಿಗಾಗಿ ಬನ್ನಿ. ಅಂತಿಮ ಕ್ವಾರ್ಟರ್ ಹಣಾಹಣಿ 15, 6. ಆಳ್ವಾಸ್ ಮೂಡಬಿದ್ರೆ ಬಿ ಮತ್ತು ಶ್ರೀ ಸಾಯಿ ಟೌನ್ ಕಿಚನ್ ಬಿಟ್ಟ. ಈ ನಡುವೆ ಜೊತೆ ಇದ್ದಾರೆ ನಮ್ಮ ಊರಿನ ಅತ್ಯಂತ ಶ್ರೇಷ್ಠ ಕಬಡ್ಡಿ ಆಟಗಾರರಲ್ಲಿ ಒಬ್ಬ ಶ್ರೀ ರೋಹಿತ್ ರೈ. 6,
16 ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಟಾಸಿಗಾಗಿ ಬರುವಂತೆ ಆಳ್ವಾಸ್ ಬಿ ನಾಯಕ ಮತ್ತು ಶ್ರೀ ಸಾಯಿ ಟೌನ್ ಕಿಚನ್ ವಿಟ್ಲ ಇದರ ನಾಯಕ ಬನ್ನಿ. 16 ಸಾಯಿ ತಂಡದ ನಾಯಕ ನಮ್ಮ ಜೊತೆ ಇದ್ದಾರೆ. ಆಳ್ವಾಸ್ ಬಿ ತಂಡದ ನಾಯಕ ಬನ್ನಿ. 16 17 9 18 9 10 18 19 10 11 19 20 11 21 11 21 22 12 23 12 13 23 24 13 21
One long. One each. Three, one. Four, one. Two, four. Five, two. Six, two. Seven, two. Seven, two. Eight, two. Three, eight. Nine, three. Ten, three. ವೀಕ್ಷಕರೇ, ಕ್ವಾರ್ಟರ್ ಫೈನಲ್ ಅಂತಿಮ ಸ್ಪರ್ಧೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಈ ನಡುವೆ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ VFC ವಿಟ್ಲ ಈ ತಂಡದ ಮಾಜಿ ಹಿರಿಯ ವಾಲಿಬಾಲ್ ತಾರೆ, ಗೌರವಾನ್ವಿತ ಬೇಬಿ ಜಾನ್ ಪುತ್ತೂರು.
ಅವರ ಉಪಸ್ಥಿತಿಯಲ್ಲಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಪ್ರಧಾನ ವೇದಿಕೆ ಬರಮಾಡಿಕೊಳ್ಳುತ್ತಾ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ಕೋರಿಕೆ ಗೌರವಾನ್ವಿತ ಬೇಬಿ ಜಾನ್ ಪುತ್ತೂರು. ಇದೀಗ ನಮ್ಮ ಜೊತೆ ಅತ್ಯಂತ ಹಿರಿಯ ಚೇತನ ವಾಲಿಬಾಲ್ ಅಲ್ಲಿ ಬಹಳಷ್ಟು ಸಾಧನೆಯನ್ನು ಮೆರೆದಂತಹ ಸಾಧಕ VFC ವಿಟ್ಲ ತಂಡದ ಹಿರಿಯ ಆಟಗಾರ ಶ್ರೀ ಬೇಬಿ ಜಾನ್ ಪುತ್ತೂರು ನಮ್ಮ ಜೊತೆ ವೇದಿಕೆಯಲ್ಲಿ. ಸ್ವಾಗತ ಸುಸ್ವಾಗತ ಸರ್. ಅವರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಬರಮಾಡಿಕೊಳ್ಳುವಂತೆ ಶ್ರೀ ದಯಾನಂದ್ ಅವರಿಗೆ ಕೋರಿಕೆ. 7-16. ಈಗ ಲೈವ್ ಇಲ್ಲ ಇದು ಆದಮೇಲೆ ಯೂಟ್ಯೂಬ್ ಬಿಟ್ಲ 17-7.
19-10. ಬಂಧುಗಳೇ, ಈ ಪಂದ್ಯಾವಳಿಯ ಅಂತಿಮ 4ರ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಸೆಮಿಫೈನಲ್ ಸ್ಪರ್ಧೆ. ಈಗ ತಾನೇ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಮೂಡಬಿದ್ರೆ ತಂಡ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಒಂದು ವಿಪರೀತ ವಾತಾವರಣದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಈ ಕಾರ್ಯಕ್ರಮವನ್ನು ಸ್ವಸ್ತಿಕ್ ಎಂಬ ಸಂಸ್ಥೆ ಹಮ್ಮಿಕೊಂಡು ಪ್ರಾಯಶಃ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ಉಪಾಂತ್ಯ ಸುತ್ತಿಗೆ ತಲುಪಿದಂತಹ 4 ತಂಡಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ಉಳಿದ ಎಲ್ಲ ನಮ್ಮ ಕಾರ್ಯಕರ್ತರು ಅದರ ಪ್ರಕಾರ ಬಂಧುಗಳು ನಾವೆಲ್ಲ ಸೇರಿಕೊಂಡಂತಹ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತು ಇಲ್ಲ. ನಮ್ಮನ್ನ ಅಗಲಿದಂತಹ ಹಿರಿಯ ಚೇತನಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಸಮಯ. ಮೊದಲಿಗೆ ನಮ್ಮ ಇದೇ ಕಾಲೇಜಿನ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಈ ಕಳೆದ ದಿನಗಳಲ್ಲಿ ನಮ್ಮನ್ನ ಅಗಲಿದಂತಹ ಸುಚೇತನ್ ಫಿಸಿಕಲ್ ಡೈರೆಕ್ಟರ್ ವಿಟ್ಲ ಪದವಿ ಪೂರ್ವ ಕಾಲೇಜು ವಿಟ್ಲ ಬಂಧುಗಳ ಸುಚೇತನ್ ಜೈನ್ ರವರ ಬಗ್ಗೆ ಬಹಳಷ್ಟು ಗೌರವ ಅಭಿಮಾನ. ಯಾಕೆಂತ ಕೇಳಿದ್ರೆ ಪ್ರಾಯಶಃ ಬ್ಯಾಡ್ಮಿಂಟನ್ ಎಂಬ ಆ ಒಂದು ವಿಭಾಗ ನಮ್ಮ ಈ ಊರಲ್ಲಿ ಬಹಳಷ್ಟು ದೂರದ ವಿಷಯವಾಗಿತ್ತು. ಅಂತಹ ಒಂದು ಕ್ರೀಡಾ ವಿಭಾಗವನ್ನ ಪ್ರಾಯಶಃ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿ ಅದಕ್ಕೆ ಪೂರಕವಾದಂತಹ ತರಬೇತಿಯನ್ನು ಕೊಟ್ಟು ಅನೇಕ ತಾರೆಗಳನ್ನ ಬೆಳೆಸಿ ಅನೇಕ ತಾರೆಗಳು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧೀಕರಿಸುವಂತೆ ಮಾಡಿದಲ್ಲಿ ಶ್ರೀ ಸುಚೇತನ್ ಜೈನ್ ರವರ ಸೇವೆ ಅತ್ಯಂತ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸ್ತಾ ಇದ್ದೇವೆ. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ಅನೇಕ ಬಡ ವಿದ್ಯಾರ್ಥಿಗಳನ್ನ ಕ್ರೀಡಾ ವಿಭಾಗಕ್ಕೆ ತಂದು ಆ ಕ್ರೀಡೆಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರತಿನಿಧೀಕರಿಸಿ ನಮ್ಮ ಊರಿಗೆ ಕೀರ್ತಿಯನ್ನ ತರುವಲ್ಲಿ ಶ್ರೀ ಸುಚೇತನ್ ಜೈನ್ ರವರ ಶ್ರಮ ಇನ್ನೂ ಶ್ಲಾಘನೀಯವಾಗಿದೆ. ನಮ್ಮನ್ನ ಅಗಲಿದಂತಹ ಸುಚೇತನ್ ಜೈನ್ ರವರ ಆ ಕಾರ್ಯಕ್ಷೇತ್ರ ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಶ್ರೀಯುತರನ್ನ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಸಮಯ. ಜೊತೆಯಲ್ಲಿ VFC ವಿಟ್ಲ ಫ್ರೆಂಡ್ಸ್ ಸರ್ಕಲ್ ಎಂಬ ವಾಲಿಬಾಲ್ ತಂಡದ ಆಟಗಾರನಿದ್ದುಕೊಂಡು ಆ ಕಾಲಘಟ್ಟದ ಅತ್ಯುತ್ತಮ ಶ್ರೇಷ್ಠ ಪಾಸರ್ ಎಂಬ ಆಟಗಾರನ ಪ್ರಶಸ್ತಿಯನ್ನು ಅನೇಕ ಕಡೆಗಳಿಂದ ಪಡ್ಕೊಂಡಂತಹ ನಮ್ಮ ಹಿರಿಯ ಆಟಗಾರ ಹರೀಶ್ ಆಚಾರ್
ಮಾಜಿ ವಾಲಿಬಾಲ್ ತಾರೆ, ಅವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಹರೀಶ್ ಆಚಾರ್ಯ ಅತ್ಯಂತ ಶಿಸ್ತಿನ ಆಟಗಾರ, ಎಲ್ಲಿ ಆಟ ಇದ್ರೂ ಕೂಡ ಮೊದಲಾಗಿ ತಲುಪುವಂತಹ ಅಪರೂಪದ ಆಟಗಾರರಲ್ಲಿ ಓರ್ವರು ಶ್ರೀ ಹರೀಶ್ ಆಚಾರ್ಯ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ದಿವ್ಯಾತ್ಮಕ್ಕೆ ಚಿರಶಾಂತಿಯನ್ನು ಕೋರುವಂತಹ ವೇಳೆ. ಅದೇ ಪ್ರಕಾರ ಮತ್ತೋರ್ವ VFC ತಂಡದ ಆಟಗಾರ ಚಂದ್ರಶೇಖರ್ ಅತ್ಯುತ್ತಮ ವಾಲಿಬಾಲ್ ಪಟುವಾಗಿದ್ರು. ಈ ಕಳೆದ ದಿನಗಳಲ್ಲಿ ನಮ್ಮನ್ನ ಬಿಟ್ಟಾಗಲಿದ್ದಾರೆ. ಆಟಗಾರ ಒಂದು ನಿಮಿಷ, ನಿಮ್ಮೆಲ್ಲರ ಗಮನ ಈ ಕಡೆ ಇರಲಿ. ಸಂದರ್ಭದಲ್ಲಿ ಇನ್ನೋರ್ವ VK ಅಬೂಬಕರ್ ಕೊಕ್ಕೆತ್ತೂರು, ಇವರು ಕೂಡ ನಮ್ಮನ್ನ ಅಗಲಿದಂತಹ ಮತ್ತೋರ್ವ ಶ್ರೇಷ್ಠ ವಾಲಿಬಾಲ್ ತಾರೆ. ಅಬೂಬಕರ್ ಅವರಿಗೂ ಕೂಡ ಸ್ಮರಣಾಂಜಲಿಗಳನ್ನ ಸಲ್ಲಿಸುತ್ತಾ ಎಲ್ಲರೂ ಕೂಡ ಒಂದು ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ನಮ್ಮನ್ನ ಅಗಲಿದಂತಹ ಎಲ್ಲ ದಿವ್ಯ ಚೇತನಗಳಿಗೆ ಚಿರಶಾಂತಿಯನ್ನ ಕೋರುವಂತೆ ಎಲ್ಲರಲ್ಲಿ ವಿನಂತಿ. ಸೈಲೆಂಟ್ ಪ್ಲೀಸ್. ಧನ್ಯವಾದಗಳು. ಇವರು ಮಾಡಿಕೊಟ್ಟಂತಹ ದಾರಿಯಲ್ಲಿ ನಾವು ಮುಂದುವರಿಸುತ್ತಾ ಇದ್ದೇವೆ. ಇದೀಗ ಅಂಕಣದಲ್ಲಿ ಸ್ಪರ್ಧೆ ಮುಂದುವರಿಯುವಂತೆ ಮೊದಲ ಉಪಾಂತ್ಯ ಸ್ಪರ್ಧೆಗಾಗಿ ಅಂಕಣದಲ್ಲಿ ಆಳ್ವಾಸ್ ಮೂಡಬಿದ್ರೆ ಎ ವಿರುದ್ಧ ಶಿವಗಿರಿ ಫ್ರೆಂಡ್ಸ್. ಉಪಾಂತ್ಯ ಸ್ಪರ್ಧೆ. ಈ ಪಂದ್ಯ ಗೆದ್ದಲ್ಲಿ ಕನಿಷ್ಠ 5,000 ಖಾತರಿ ಮಾಡಿಕೊಳ್ಳಬಹುದು. ಶಿವಗಿರಿ ತಂಡದ ಪಾಲಾಗಿದೆ ನಾಣ್ಯ. ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹದಿನೈದರ ಬೆಸ್ಟ್ ಆಫ್ 3. ಮುಂದಿನ ಸ್ಪರ್ಧೆಗಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಮೂಡಬಿದ್ರೆ ವಿರುದ್ಧ ಶ್ರೀ ಸಾಯಿ ಟೌನ್ ಕಿಶನ್ ವಿಟ್ಲ. ಸರ್ವ್ ಆರಂಭಗೊಂಡಿದೆ. ಮೊದಲ ಅಂಕ ಶಿವಗಿರಿ ಖಾತೆಯನ್ನ ಆರಂಭಿಸಲಾಗಿದೆ. 1-0. One block. ಮತ್ತೆ ಅಂಕ ಶಿವಗಿರಿಗೆ. 2 ಸರ್ವ್ಗಳಲ್ಲಿ ಕೂಡ ಶಿವಗಿರಿ ಖಾತೆಗೆ 2 ಲಾಕ್. ಕಾರ್ತಿಕ್ ನಮ್ಮ ಅಂಕಣಗಾರರು, ಅವರ ಜೊತೆ ರಾಹುಲ್ ರವರು ಸಹಕರಿಸ್ತಾ ಇದ್ದಾರೆ. ಮೊದಲ ಅಂಕ ಆಳ್ವಾಸ್ ಖಾತೆಗೆ 1-2. 1-1-2. ಆಳ್ವಾಸಿಂದ ಮೊದಲ ಸರ್ವ ವಿಫಲವಾಗಿದೆ. ಮೂರನೇ ಅಂಕ ಶಿವಗಿರಿ 3-1. We are watching the first set of the very first semi-final, which is between Shivagiri Friends versus Alvas. Second point for Alvas. 2-3.
ಆಟಗಾರ ಜೋಸಫ್ ಆದರೆ ಅಂಕ ಆಳ್ವಾಸಿ 3ರ ಸಮಬಲದಲ್ಲಿ 3 ಈಚ್ ಗೆದ್ದ ತಂಡ ಫೈನಲ್ಗೆ. ತಡೆಗೋಡ 4-3 ಆಳ್ವಾಸ್. ಸಾಯಂಕಾಲ 4 ಗಂಟೆಯ ಸಮಯ. ಊಟದ ಮೊದಲ ಸಮಿಹುಜ್ಜ ಮತ್ತೆ ತಡೆಗೋಡೆ. ಆಳ್ವಾಸಿನ ಪ್ರತಿರೋಧ ಪ್ರಬಲವಾಗಿದೆ. 5-3 लंबे कद के खिलाड़ी हैं. 4-5 अंतराल के बाद अंक मिले हैं शिवगिरी के खाते. 4-5. बहुत बढ़िया तेज रफ्तार. अंतिम अंक 6-4. Joseph left hand. ಐದು ಆರರಲ್ಲಿ ಸಮಬಲದಲ್ಲಿ 6-6. ಆರರ ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿತಾ ಮುನ್ನಡೆಯಲ್ಲಿ ಶಿವಗಿರಿ 7-6. ನಿಯಂತ್ರಣವನ್ನ ಕಳ್ಕೊಳ್ತಾ ಸ್ವಲ್ಪ 7ರ ಸಮಬಲದಲ್ಲಿ 7 ಈಚ್. 15ರ ಬೆಸ್ಟ್ ಆಫ್ 3. Joseph 8-7ರಲ್ಲಿ ಶಿವಗಿರಿ. ಗುಡುಗು ಸಿಡಿಲು ಆಳ್ವಾಸ್ ಕಡೆಯಿಂದ. വീണ്ടും ജോസഫ് പ്രതിരോധത്തിലൂടെ പോയിന്റ്. 9-8. ಸಮಬಲ 9ರ ಸಮಬಲದಲ್ಲಿ ಸ್ಪರ್ಧೆ. ಅಂಕ ಶಿವಗಿರಿ ಖಾತೆಗೆ. ಕಣದಿಂದ ಹೊರಕ್ಕೆ ಚೆಂಡು. 10-9. 19ರಲ್ಲಿ ಅದ್ಭುತವಾದಂತಹ ಸಮಾಗಮ. ಆಟಗಾರರ ಹೊಂದಾಣಿಕೆ ಪರಿಣಾಮಾಂಕ. ಶಿವಗಿರಿ 11, ಆಳ್ವಾಸ್ 9.
ಅಂತಿಮವಾಗಿ ಆಳ್ವಾಸ್ ಖಾತೆಗೆ ಇನ್ನೊಂದು ಅಂಕ 10-11 ಸತತವಾದಂತಹ ಅಂಕಗಳು ಮತ್ತೆ ಸಮಬಲ 11-11. ಪ್ರತಿರೋಧ ಮತ್ತೆ ಅಂಕ ಆಳ್ವಾಸಿ ಮುನ್ನಡೆಯಲು. ಹನ್ನೆರಡು 11 ಆಳ್ವಾಸ್. ಮತ್ತೆ ಸಫಲದಲ್ಲಿ 12-10 ಜ್ಯುವೆಲ್ ವೀಚ್ ಸ್ವಸ್ತಿಕ್ ಫ್ರೆಂಡ್ಸ್ ಆಫ್ ಬೆಟ್ಲ ಸಾಧನೆ ಪಡಿಸಿದಂತಹ ವಾಲಿಬಾಲ್ ಸ್ಪರ್ಧೆಯ ಅಂತಿಮ ಸಂದರ್ಭ. ಸೆಮಿಫೈನಲ್ ಸಂಖ್ಯೆ 1ರಲ್ಲಿ ನಾವು ಶರವೇಗದ ವೇಗಭರಿತ ಹೊಡೆತ ಅಡ್ವಾನ್ಸ್ ಜೆರ್ಸಿ ನಂಬರ್ 8 13-12. ಮತ್ತೆ ಅಂಕ ಆಳ್ವಾಸ್ 14-12 ಆಳ್ವಾಸ್. ಎಸ್ ಸೆಟ್ ಪಾಯಿಂಟ್ ಫಾರ್ ಆಳ್ವಾಸ್. Fourteen 12 set point for Alvas. And 13-14. ತುರ್ತು ಸಭೆಯನ್ನ ಕರೆಯಲಾಗಿದೆ. ಪ್ರಥಮ ಸೆಟ್ ಬಹಳಷ್ಟು ಸರಿಯಾದ ಹೋರಾಟ, ಕೇವಲ ಏಕೈಕ ಅಂಕದ ಅಂತರದಲ್ಲಿ ಆಳ್ವಾಸ್ ಮುನ್ನಡೆ. So first set is over. 15-13 finally Alvas they get on first set by the margin of 15-13. ಈ ಪಂದ್ಯದ ಬಳಿಕ ನಡೆಯುವಂತಹ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಮೂಡಬಿದ್ರೆ ಶ್ರೀ ಸಾಯಿ ಟೌನ್ ಕಿಚನ್ ಬಿಟ್ಲ ಸಜ್ಜುಗೊಳ್ಳುವಂತೆ ಈ ಮೂಲಕ ಸೂಚನೆ. ಸೆಮಿಫೈನಲ್ ಇಂದ ಬೆಸ್ಟ್ 3 ಸೆಟ್ಗಳ ಸ್ಪರ್ಧೆ, 15 ಪಾಯಿಂಟ್ಗಳ ಸ್ಪರ್ಧೆ. ಆಯ್ದಂತಹ 18 ತಂಡಗಳು ಭಾಗವಹಿಸಿದಂತಹ ಈ ವಾಲಿಬಾಲ್ ಸ್ಪರ್ಧೆ ಅಂತಿಮವಾಗಿ ಪ್ರಶಸ್ತಿ ಸ್ಥಿತಿಗೆ ತಲುಪಿದಂತಹ 4 ತಂಡಗಳ ನಡುವೆ ಪ್ರಥಮ ಸ್ಥಾನಕ್ಕಾಗಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಥಮ ಸೆಟ್ ಆಳ್ವಾಸ್ ಪಾಲಾಗಿದೆ 15-13.
We are in the second set. First point for Alvas. So one each now. Yes. Both the teams are got each point with second set of particular match. ಒಟ್ಟಲ್ಲಿ ಶಿವಗಿರಿ ತಂಡ ಈ ಒಂದು ಸೆಟ್ ಅನ್ನ ಗೆಲ್ಲಲೇಬೇಕಾಗಿದೆ. ಶಿವಗಿರಿ ಸುಂದರತೆಯ ಒತ್ತಡದಲ್ಲಿ ಶ್ರೇಷ್ಠ ಆರಂಭ ಶಿವಗಿರಿ ಪಾಳ್ಯದಿಂದ. ಮತ್ತೆ ಆಳ್ವಾಸ್ 2-3 ಆಳ್ವಾಸ್ 2 ಶಿವಗಿರಿ 3. ಅಟ್ಯಾಕ್ ಮೇಲೆ ಅಟ್ಯಾಕ್. ಆಳ್ವಾಸ್ ಮತ್ತೆ ಸಮಬಲಕ್ಕೆ ತಂದು ನಿಂತು ಸ್ಪರ್ಧೆಯನ್ನ 3ರ ಸಮಬಲ. ಸೂಪರ್ ಪವರ್ 4-3. ನಾಲ್ಕರ ಸಮಬಲ. ಆಳ್ವಾಸ್ ಕ್ರೀಡಾದಲ್ಲಿ ಅನೇಕ ವಿಭಾಗಗಳಲ್ಲಿ ಅನೇಕ ಸಾಧಕರನ್ನ ನಿರ್ಮಿಸುವಂತಹ ಶಿಕ್ಷಣ ಸಂಸ್ಥೆ ಆಳ್ವಾಸ್. ಪ್ರಸ್ತುತ 5-4ರಲ್ಲಿ ಶಿವಗಿರಿ ಮುನ್ನಡೆಯಲ್ಲಿ. ಐದರ ಸಮಬಲ ಈಚ್. ಆರು 5ರಲ್ಲಿ ಆಳ್ವಾಸ್. ಆಗಿದ್ದಂತಹ ಚೆಂಡು ಭದ್ರತೆ. ತೃತೀಯಲ್ಲಿ ಜೋಸೆಫ್ ಮೂಲಕ 6-7. ಶಿವಗಿರಿ 6 ಆಳ್ವಾಸ್ 7.
ಎಂಟು ಏಳರಲ್ಲಿ ಮತ್ತೆ ಆಳ್ವಾಸ್. ಒಂಬತ್ತು ಏಳು. ಜೋಸೆಫ್ ರವಾಸ್ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಸಫಲತೆಯಿಂದ ಕಾಣ್ತಾ ಇದೆ. 9-7 ಮತ್ತೆ ಜೋಸ್ ನೆಟ್ ಪಾಯಿಂಟ್ 9 ಆಳ್ವಾಸ್ by 1 point. ಒಂಬತ್ತರಲ್ಲಿ ಆಳ್ವಾಸ್. One more point for Almas. 11-9. ಎರಡು ಅಂಕಗಳ ಅಂತರದ ಹಿನ್ನಡೆಯಲ್ಲಿರುವಂತಹ ಶಿವಗಿರಿ ಇದು ಸೆಟ್ ಆಗಿದೆ. ಪ್ರಥಮ ಸೆಟ್ ಅನ್ನು ಕಳೆದ ಶಿವಗಿರಿಗೆ ಈ ಸೆಟ್ ಗೆಲ್ಲಲೇಬೇಕಾಗಿದೆ. That's one more point. Shivagiri 10, Alwas 11. One more point. 12-10. 12-10. Padrad Pat. ನಮ್ಮ ಈ ಕ್ರೀಡಾಂಗಣದ ನಡೆಯುವ ವಾಲಿಬಾಲ್ ಸ್ಪರ್ಧೆಯ ವೀಕ್ಷಣೆಯಲ್ಲಿದ್ದಾರೆ ಜೆಸಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಅಧ್ಯಾಪಕರಾದಂತಹ ಪ್ರಕಾಶ್ ವಿಟ್ಲ ಇವರನ್ನ ನಮ್ಮ ಕಮೆಂಟ್ರಿ ಕೊಠಡಿಗೆ ಬರಮಾಡಿಕೊಳ್ತಾ ಇದ್ದಾರೆ. Match is over. Finally, Alwas qualified for the final round of the competition. ಸತತ ಹೋರಾಟದ ತರುವಾಯ ಶಿವಗಿರಿ ತಂಡಕ್ಕೆ